ಯೂಟ್ಯೂಬ್ ಸ್ನೇಹಿತರಿಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯವ್ವ ಏನು ಕಲ್ಲಂಗಡಿ ಹಣ್ಣ ಇದು ಎಂತ ದೊಡ್ಡದೈತ್ ನೋಡು. ಮೊದಲೇ ಹಚ್ತಂತಡಿ. ರಶ್ಮಿ ರಶ್ಮಿ ಹತ್ತಿರಿ ದೌಡ್ ಬರ್ರಿ, ಹಣ್ಣು ಚಾತೇನಿ ಕಲ್ಲಂಗಡಿ ಹಣ್ಣ ಬಂದ ತಡಿವಾ. ಏನ್ ಕೆಂಪಗೈತಿದು. ಹಣ್ಣ ಅಂದ್ರೆ ಇದಪ್ಪ ಭಾರಿ ಮಸ್ತ್ ಐತ್ ನೋಡು. ಆಗ್ಲೇ ಹೆಚ್ಚೆ ಬಿಟ್ಟೆನ ಹಣ್ಣ. ಹ್ಞೂ ರೀತಿ ನೋಡ್ರಿ ಇಲ್ಲೇ ಎಷ್ಟು ಚಂದ ಐತಿ ಹಣ್ಣಾರ. ನೋಡಿದ್ರ ಒಂದ ಪಟ್ಟಿಗೆ ಇಷ್ಟು ತಿಂದು ಖಾಲಿ ಮಾಡ್ಬೇಕು ಅನಿಸ್ತತಿ. ಹೌದಲ್ಲ ಏನ್ ಕೆಂಪೋಗೈತ್ ನೋಡಿದು. ಈ ಕಲ್ಲಂಗಡಿ ಹಣ್ಣು ಹಿಂಗ ಇದ್ರೆ ಚಂದ ತಿನ್ನಾಕ ಭಾಳ ರುಚಿ ಇರ್ತೈತಿ ನೋಡ್ರಿ. ಆದ್ರೂ ನಮ್ಮ ಸರೋಜ ಭಾಳ ಚಲೋ ಹಣ್ಣ ಕೊಟ್ಟಾಳ ಬಿಡು. ದೊಡ್ಡ ದೊಡ್ಡ ಹೆಚ್ಚು ಬಡ ಬಡ ತಿನ್ನೋಣಂತ ಹೊಟ್ಟೆರ ಹಸೆ ಆತತಿ. ತಗೋರಿ ಅತ್ತಿ. ಭಾಳ ಅಂದ್ರೆ ಭಾಳ ರುಚಿ ಐತೆ ರಶ್ಮಿ. ಬಡ ಬಡ ನೀನು ತಿನ್ನ. ಹ್ಞೂ ರೀ ಅತ್ತಿ ತಡೀರಿ ಒಂದ್ ನಿಮಿಷ ಪೂರ್ತಿ ಹೆಚ್ಚು ಇಟ್ಕೊಂಡ್ಬಿಡೋಣಂತ. ಅಂದ್ರ ಪಟ ಪಟ ತಿಂದು ಮುಗ್ಸಾಕ್ ಬರ್ತೈತಿ. ಅಯ್ಯ ದೊಡ್ಡ ಒಂದ್ ಹೋಳ್ ತಿನ್ ನೋಡು. ತಿಂದ ಆಮೇಲೆ ಹೆಚ್ಚು ಯಾರು ಬೇಡ ಅಂತಾರ ನಿನಗ. ಎಷ್ಟರ ಸಿವಿ ಐತಿ ಗೊತ್ತನ, ತಿನ್ ನೋಡು. ಹೌದ್ರಿ ಅತ್ತಿ ನೀವ್ ಹೇಳದ್ ನೋಡಿದ್ರ ತಿನ್ಬೇಕನ್ಸತ್ತ. ತಡ್ರಿ ತಿಂದ ಆಮೇಲೆ ಹೆಚ್ಚತೇನಂತ. ಅಂದ್ರೆ ಈಗ ಮಾವಾರ ಮತ್ತೆ ಇವ್ರು ಬರ್ತಾರಲ್ರಿ, ಅವ್ರು ಕೊಡ್ಬೇಕಲ್ಲ, ಅದಕ್ಕೆ ಎಲ್ಲ ಹೆಚ್ಚಿಡಾಕತ್ತಿದ್ದೆ. ನೀ ತಿನ್ನ ಮೊದ್ಲಕ್ಕಿಗೆ ಅವ್ರು ಬಂದಾಗ ಆಮೇಲೆ ಹೆಚ್ಚಿಕೊಟ್ರ ಆತು. ನೀವ್ ಹೇಳದ್ ನೋಡಿದ್ರೆ ನನಗೂ ಬಾಯ್ ನೀರ್ ಬರತ್ತ. ತಡ್ರಿ ಮೊದ್ಲು ತಿಂದ ಆಮೇಲೆ ಹೆಚ್ಚಿಟ್ರಾತ್. ಹೌದಲ್ರಿ ಅತ್ತಿ ಭಾಳ ಅಂದ್ರೆ ಭಾಳ ಚಲೋ ಐತ್ ನೋಡ್ರಿ ಇದು. ರಶ್ಮಿ ಇನ್ನೊಂದು ಹೋಳಿಗೆ ಕೊಟ್ಟೆ ತಡ್ರಿ. ನಾನು ತಿಂದು ಕೊಡ್ತೇನೆ ತಡ್ರಿ ಅತ್ತಿ. ದೊಡ್ಡ ದೊಡ್ಡ ತಿನ್ನು. ತಿನ್ನೋದಾತು. ಅದನ್ನ ಇಲ್ಲೇ ಇಡ್ರಿ, ಇನ್ನೊಂದು ಹೋಳಿಗೆ ಕೊಡ್ತೇನಂತ. ಅಲ್ಲ ಇದನ್ನ ಹೋಳಿಗೆ ಏನ್ ಮಾಡ್ದೆ, ಇದು ಖಾಲಿ ಆಗಿದ್ದು. ಆದ್ರಿಂದ ಏನಾರು ಮಾಡಕ್ ಬರ್ತೈತೆ ನೋಡೋಣ ತೋರಿ. ಇಲ್ಲಂದ್ರೂ ನಮ್ಮ ಎತ್ತಿಗೆ ಹಾಕಕ್ ಬರ್ತೈತೆ. ತಗೋ ಎತ್ತು ತಿಂತಾವು. ಅಯ್ಯರಿ ಅತ್ತಿ ನಾವ್ ಎಂತ ಕೆಲಸ ಮಾಡ್ಬಿಟ್ವಿ ನೋಡ್ರಿ. ಯಾಕ? ಅರೆ ಏನಿದು, ನನ್ನ ಕಣ್ಣು ನಾನೇ ನಂಬಲಾರೆ. ರೀ ನೀವ್ಯಾವಾಗ ಬಂದ್ರಿ? ಅದ ನೀವು ಕಲ್ಲಂಗಡಿ ಹಣ್ಣಿನ ಸಿಪ್ಪಿ ತೆಗೆದು ಇಡಾಕತ್ತಿದ್ರಲ್ಲ, ಈ ಎತ್ತಿಗೆ ಹಾಕಕ್ ಬರ್ತೈತಿ ಅಂತಂದು ಹೇಳಿ ಅವಾಗ ಬಂದೆ. ಮಾವರ ನೀವೊಂದು ತಿನ್ಬರ್ರಿ, ಭಾಳ ಅಂದ್ರೆ ಭಾಳ ರುಚಿ ಐತಿ. ಅದೆಲ್ಲ ಇರ್ಲೇವಾ. ಏನಿದು ಸೂರ್ಯ ಯಾಕಡೆ ಹುಟ್ಟ ನೀವತ್ತ? ಯಾಕ್ರಿ? ಅಲ್ಲ ನೀವು ಜಿಪುಣ್ರಾಗ ಜಿಪುಣ್ ಮಹೇಶರ್ ಊರ್ನಾಗಿನ ಮಣ್ಣು ಸಹಿತ ಕೊಡಂಗಿಲ್ಲ ಅಂತದ್ರಾಗ ಇಷ್ಟಾಕಂದು ಹಣ್ಣು ಏನು ವಿಶೇಷ? ಅಯ್ಯ ಇವತ್ತು ಶಿವರಾತ್ರಿ ಅಲ್ರಿ. ಹೌದು ಇವತ್ತು ಶಿವರಾತ್ರಿ, ನನಗೆ ಗೊತ್ತೈತಿ. ಉಪವಾಸ ಪಾಣಿ ಮಾಡಂಗಿಲ್ಲ? ಹೌದಾ ಮರಳ, ನನಗೆ ಗೊತ್ತೈತಿ ಉಪವಾಸ ಮಾಡಿ ಮಾಡಾಕತ್ತೇವಿ. ಆದ್ರೆ ಇಷ್ಟಾಕಂದ? ಅಯ್ಯೋ ರೀ ವರ್ಷಕ್ಕೊಮ್ಮೆ ಶಿವರಾತ್ರಿ ಬರ್ತೈತಿ, ಮನಿ ಮಂದೆಲ್ಲ ಉಪವಾಸ ಇರ್ತೇವಿ, ಮತ್ತ ಇಷ್ಟು ಹಣ್ಣು ಬೇಡ? ಅಲ್ಲ ನನಗೇನು ಆಶ್ಚರ್ಯ ಆಗತ್ತದ ಗೊತ್ತೇನ, ಇಷ್ಟಾಕಂದ ಹಣ್ಣು ಅಂದ್ರ ನಮಗೇನಲ್ಲವು. ನೀವು ಯಾವಾಗಲೂ ಇಟ್ಟಿಟ್ಟು ತರಕಿ ಎಣಸಿ ಕೊಡಕಿ ಅಂತದ್ರಾಗ ಈ ಸರಿ ಏನು ಇಷ್ಟಾಕಂದ ಹಣ್ಣು ತಂದು ಇಟ್ಬಿಟ್ಟಿರಿ ಅಂತ. ಎಲ್ಲರ ಲಾಟ್ರಿ ಹೊಡಿತೇನ? ಅಯ್ಯ ನೀ ಒಳ್ಳೆ ಹಣ್ಣೆಲ್ಲಾರ ಲಾಟ್ರಿ ಹೊಡಿತಾವನ? ಅಲ್ಲ ನಾನು ಇದು ನೋಡಾಕತ್ತಿದ್ದು ನಿಜಾನ ಸುಳ್ಳ? ಏನು ಕನಸು ಕಾಣಕತ್ತೇನ? ಶಾರಿ ಏನ್ರಿ? ನನ್ನ ಕೈ ಚೂಟ. ಯಾಕ್ರಿ? ಚೂಟ ಹೇಳ್ತೀನಿ. ಹಾ ಕನಸಲ್ಲಿದು ನನಸು. ಇವತ್ತು ನಿಮಗೆ ಏನ ಆಗಿರೋದು ಹೌದು. ಹೌದ್ರಿ ಅತ್ತಿ ಮಾವಾರ ಹಿಂಗ್ ಮಾಡಕತ್ತಾರ. ಮಾವಾರ ಯಾಕ್ರಿ ಏನಾಗಿತ್ತು ನಿಮ್ಗೆ? ಬರ್ರಿ ಹಣ್ಣು ತಿನ್ಬರ್ರಿ. ಅಯ್ಯೋ ಹಣ್ಣು ತಿನ್ಬರ್ರಿ, ಒಂದು ಹೋಳಿಗೆ ಐತ್ ನೋಡ್ರಿ. ರಶ್ಮಿ ತತ್ತ ಇಲ್ಲದ. ತಗೋರಿ ಅತ್ತಿ. ರೀ ತಗೋರಿ ಹಣ್ಣು ತಿನ್ರಿ, ಎಷ್ಟರ ರುಚಿ ಐತಿ. ಅದೆಲ್ಲ ಇರ್ಲಿ ಆ ಕಡೆಗ. ನೀವು ಇಷ್ಟಾಕೊಂದು ಹಣ್ಣು ರೊಕ್ಕ ಕೊಟ್ಟು ತಂದಿದ್ದಾರೆ ಹೆಂಗಂತ. ಯವ್ವ ನಾ ಏನ್ ನೋಡಕತ್ತೀನಿ ಬೇ, ಏನ್ ಇಷ್ಟೊಂದು ಹಣ್ಣು? ಅಯ್ಯ ನಿಮ್ಮ ಅಪ್ಪ ಮಗಗೆ ಏನಾಗೈತ್ರ ಇವತ್ತು ಶಿವರಾತ್ರಿ ಐತಿ, ಉಪವಾಸ ಮಾಡಿ ಅದಕ್ಕೆ ಹಣ್ಣು ತಂದೇವಿ ಇಷ್ಟೊಂದು ತಿನ್ನಕ. ಅಲ್ಬೇ ಎಲ್ಲರ ರೊಕ್ಕ ಲಾಟ್ರಿ ಹೊಡಿತಾ? ಎಲ್ಲಿ ತಂದ್ರಿ ಇವು ಹಣ್ಣು? ನಿನ್ನೆ ನಾನು ಒಂದಿಟ್ಟು ಜಾಸ್ತಿ ತರ್ತೀನಿ ಅಂದ್ರೆ ಬೇಡಪ್ಪ, ಒಂದು ಕಾಲ್ ಕೆಜಿ ತಗೊಂಬ ಸಾಕು, ಬಾಳೆಹಣ್ಣು ಕಲ್ಲಿಗೆ ಒಂದೊಂದು ಇರ್ಲಿ ಅಂತ ಅಂದಿ. ದ್ರಾಕ್ಷಿ ಹಣ್ಣು ಸ್ವಲ್ಪ ತಗೊಂಬ ಅಂದಿ, ಸೇಬು ಹಣ್ಣು ಅಂತೂ ಬೇಡ ಅಂದಿ, ಮತ್ತು ಒಂದು 4 ಖರ್ಜೂರ ತಂದೆ. ಮತ್ತೆ ಕಲ್ಲಂಗಡಿ ಹಣ್ಣು ಭಾಳ ತುಟ್ಟೈತಿ ಬೇಡ ಅಂತ ಅಂದಿ. ಇಲ್ಲಿ ನೋಡಿದ್ರೆ ಇಷ್ಟು ಹಣ್ಣು ಹೆಂಗ್ ಬಂದು ಬೇ? ನಾ ಎಲ್ಲ ಒಂದು ಇಸಿಸ ತಂದಿದ್ದೆ, ಇಲ್ಲಿ ನೋಡಿದ್ರೆ ಬುಟ್ಟಿ ಗಂಟ್ಲೆ ಐತಿ ದ್ರಾಕ್ಷಿ ಹಣ್ಣು. ಓ ನಿಮ್ ಪ್ರಶ್ನೆ ಆದ? ಹ್ಞೂನ್ವಾ, ಇದು ಏನು ಇದ್ರದ್ದು ವಿಚಿತ್ರ ಹೇಳ ನಮ್ಗ. ಏನಿಲ್ರಿ ಮಾವರ, ಈ ಬಾಳೆಹಣ್ಣು ಅದಾವಲ್ಲ ಸರೋಜಕ್ಕರ ತೋಟದಾಗ ಬಹಳಷ್ಟು ಬೆಳೆದಿದ್ರಂತವ್ರ ಬಾಳೆಹಣ್ಣು. ನಿನ್ನೆ ಪೀಕ್ ತಕೊಂಡ್ರಂತ, ಹಂಗಾಗಿ ಇವತ್ತು ಶಿವರಾತ್ರಿ ಐತಲ್ಲ, ನೀವು ಮನಿ ಮಂದಿ ಇಷ್ಟು ಉಪವಾಸ ಇರ್ತೀರಿ, ಇಂಥ ಟೈಮ್ನಾಗ ತಿಂದೆ ಇನ್ನು ಯಾವಾಗ ತಿಂತೀರಿ ತಗೋರಿ ಅಂತ ಹೇಳಿ ಆಕಿ ಬಂದು ಸರೋಜಕ್ಕ ಒಂದಿಷ್ಟು ಹಣ್ಣು ತಂದು ಕೊಟ್ಟು ಹೋದ್ಲರಿ. ಆತು ಬಿಡು, ಬಾಳೆಹಣ್ಣಿಂದನ ಆತು. ಮತ್ತು ಇವು ದ್ರಾಕ್ಷಿ ಹಣ್ಣು ಬುಟ್ಟಿ ಗಂಟ್ಲ ಅದಾವು, ಮತ್ತು ಇಷ್ಟೊಂದು ಆ್ಯಪಲ್ ತಂದಿರಿ, ಮತ್ತು ಈ ಕಲ್ಲಂಗಡಿ ಹಣ್ಣು ಬೇರೆ ಇಂಥ ದೊಡ್ಡದೈತಿ. ಏನ ಇಲ್ಲ ಅಂದ್ರೆ 1000 ರೂಪಾಯಿ ಇವು ಹಣ್ಣು. ಎಲ್ಲಿಂದ ತಂದಿರವ? ಅಲ್ಲೇ ಇರೋದ್ರಿ, ಈ ಬಾಳೆಹಣ್ಣು ತಂದು ಕೊಟ್ಲಲ್ಲ ನಮ್ಮ ಸರೋಜಕ್ಕ, ಅಷ್ಟೊತ್ತಿಗೆ ಆಕಿ ನಮ್ಮ ಇಕ್ಕಿ ಬಂದ್ಲು ಪಾರಕ್ಕ ಬಂದಕಿನ ಏನ್ ಮಾಡಿದ್ಲು, ಅವ್ರು ಹೊಲ್ದಾಗನ ಕಲ್ಲಂಗಡಿ ಹಣ್ಣು ಬೆಳ್ದಾರಂತ. ಏನು ಪಾರಕರು ಅವ್ರ ಹೊಲದಾಗ ಕಲ್ಲಂಗಡಿ ಹಣ್ಣು ಬೆಳ್ದಾರ? ಹ್ಞೂನ್ರಿ, ಅವರು ಕಲ್ಲಂಗಡಿ ಹಣ್ಣು ಬೆಳೆದಿದ್ರ, ಆಕಿನೂ ಬಂದು ಒಂದು ಹಣ್ಣು ತಗೊಂಬಂದು ಕೊಟ್ಟು ಹೋದ್ಲು. ಸರಿ ಬಿಡು, ಕಲ್ಲಂಗಡಿ ಹಣ್ಣು ಆತು, ಬಾಳೆಹಣ್ಣು ಆತು, ಇನ್ನು ದ್ರಾಕ್ಷಿ ಹಣ್ಣು? ದ್ರಾಕ್ಷಿ ಹಣ್ಣ ನಿನ್ನೆ ರೀ ಸರೋಜಕ್ಕ ಬಂದು ಎಷ್ಟೊಂದು ಬಾಳೆಹಣ್ಣು ಕೊಟ್ಟು ಹೋದ್ಲ. ಮತ್ತ ಈ ಪಾರಕ್ಕ ಅವ್ರ ತೋಟದಾಗ ಇವು ಕಲ್ಲಂಗಡಿ ಹಣ್ಣು ಬೆಳೆದಿದ್ವಲ್ಲ,
ಅಂದ್ರೆ ಇವತ್ತ ಶಿವರಾತ್ರಿ ಅಲ್ರಿ, ಉಪವಾಸ ಮಾಡ್ತಾರ ಎಲ್ಲಾರು. ಅವರು ಎಷ್ಟಕ್ಕೊಂದು ಹಣ್ಣು ಕಿತ್ಕೊಂಡ್ ಬಂದಿದ್ರಂತ ಅವ್ರ ಮನಿಗ. ಆಕಿಗ ನಾ ಅಗ್ದಿಕ್ ಹಾಸಲ್ಲ, ಏನಾರ ಬೇಕಾತು ಬೇಡಾತು ಅಂದ್ರೆ ನನ್ನ ಕಡೆನ ಬಂದ್ ಇಸ್ಕೊಂಡ್ ಹೋಗಿರ್ತಾಳ. ಹಂಗಾಗಿ ಏನ್ ಮಾಡಿಲ್ಲ ಅಂತಂದ್ರ ಆಕಿ ಅವ್ರ ತೋಟದಾಗ ಬೆಳೆದಿದ್ದು ಇಷ್ಟು ಕಲ್ಲಂಗಡಿ ಹಣ್ಣು ಕಿತ್ಕೊಂಡ್ ಬಂದಿದ್ರಲ್ಲ, ಅದ್ರಾಗೇನು ಒಂದು 7-8 ಹಣ್ಣು ಕೊಟ್ಟು ಹೋದ್ಲಪ್ಪ. ಏನು ಪಾರಕ್ಕರ್ ಅವ್ರ ತೋಟದಾಗಿನ ಕಲ್ಲಂಗಡಿ ಹಣ್ಣು 7-8 ಹಣ್ಣು ಕೊಟ್ಟು ಹೋದ್ಲಾ? ಹ್ಞೂನ್ರಿ ಖರೇನ. ಯಾಕಂದ್ರ ಪಾಪ ಈಗ ನಮ್ಮ ಮಗಗ ರಾಜನ ಮದುವೆ ಈಗ ಆಗೈತಲ್ಲ, ಹಾಗಾಗಿ ಮಾತಾಡ್ಸಕಂತ ಬಂದ್ಲ. ಹಾಗ ಹೆಂಗ್ ಕೈ ಬೀಸ್ಕೊಂಡ್ ಬರೋದು ಅಂತಂದೇಳಿ ಒಂದಿಷ್ಟು ಹಣ್ಣು ಹಿಡ್ಕೊಂಡ್ ಬಂದ್ಲ. 7-8 ಹಣ್ಣು ಒಬ್ಬಕಿನ ಕೈ ಹಿಡ್ಕೊಂಬಂದ್ಲ? ಇಲ್ಲ, ಒಂದ್ ಚೀಲ್ದಾಗ ಹಾಕೊಂಡ್ ಬಂದ್ ಕೊಟ್ಲು. ಅವ್ರ ಮನ್ಯಾಗ ಆಕಿ ಮಗ ಎಲ್ಲ ನಮ್ಮ ಮನಿ ಮುಂದೆ ಹಾಸಿ ಗಾಡಿ ಮೇಲೆ ಹೊಂಟಿದ್ನಂತ, ಹಂಗ ಚೀಲ್ದಾಗ ಹಾಕೊಂಡ್ ಬಂದಾಳ್ರಿ. ಅದೆಲ್ಲ ಯಾಕೆ ನಿಮ್ಗ? ಹೌದ್ರಿ ಮಾವ, ಅತ್ತೆರ್ ಹೇಳ ಸ್ವಲ್ಪ ಕೇಳ್ರಿ. ಅವು ಇಷ್ಟು ಹಣ್ಣು ತಂದು ಕೊಟ್ಟೋದ್ಲ, ಹೇಗಿದ್ರು ನಮ್ಮ ರಾಜ ಒಂದಿಷ್ಟು ಹಣ್ಣು ತಂದಿಟ್ಟಿದ್ದ ನಿನ್ನೆ. ಮತ್ತ ಹಂಗ ಶಿವರಾತ್ರಿ ಮಾಡ್ಲಾರ್ದಂಗ ಇರೋದು ಹೆಂಗಾಕೈತೆ ಹೇಳ್ರಿ? ಎಷ್ಟ ಅಂದ್ರೂ ಒಂದೀಟರ ಖರ್ಚು ಮಾಡಬೇಕು. ಅದಕ್ಕೆ ಏನ್ ಮಾಡ್ದ, ಅವ ಒಂದಿಷ್ಟು ಹಣ್ಣು ತಂದಿಟ್ಟು ಹೋಗಿದ್ನ. ನಾನು ಅದನ್ನ ಪಾಪಕಿಗ ತಿನ್ನಕಂತ ಕೊಟ್ಟೆ. ಆಕಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಲು. ಅಷ್ಟಕ್ಕೊಂದು ಕಲ್ಲಂಗಡಿ ಹಣ್ಣು ತಂದು ಕೊಟ್ಟಾಳ, ನೀವು ಒಂದೀಟ ಹಣ್ಣು ಕೊಡೋದ್ರೊಳಗೆ ಏನು ತಪ್ಪೈತೆ ತಗೋ. ಹ್ಞೂನ್ರಿ, ಅಷ್ಟಕ್ಕೊಂದು ಹಣ್ಣು ಕೊಟ್ಟೆ ಆಕಿ ತಿನ್ನಾಕ. ಆಕಿ ಒಂದು 7-8 ಕಲ್ಲಂಗಡಿ ಹಣ್ಣು ಅಷ್ಟು ತಂದು ಕೊಟ್ಟು ಹೋದ್ಲು ನೋಡ್ರಿ. ನೋಡಿದ್ರೆ ಅಷ್ಟಕ್ಕೊಂದು ಹಣ್ಣು ಬೆಳ್ದಾರ. ಅಲ್ಲ ಪಾಪ ಅವ್ರು ಬೆಳೆದಿದ್ದ ಹಣ್ಣಾಗ 7-8 ಕಲ್ಲಂಗಡಿ ಹಣ್ಣು ತಂದು ಕೊಟ್ಟಾಳಂದ್ರೆ ಸುಮ್ಕನ? ಯಾರಾದ್ರ ಒಂದೊಂದು ಹಣ್ಣು ತಂದು ಕೊಡ್ತಾರವ. ಅದು ನೀ ನಮ್ನಿ ಜಿಪುಣದಿ ಅಂತಂದು ಹೇಳಿ ಗೊತ್ತಿದ್ರು ಸಹಿತ ನಿನಗ ತಂದು ಕೊಟ್ಟು ಹೋಗಾಳಲ್ಲಕ್ಕಿ ಬೇಷ್ ಅನ್ಬೇಕೀಗ. ನೀ ಎಂದರ ಉಗುರ್ನಾಗಿದ್ ಮಣ್ಣು ಕೊಟ್ಟೇನೆ ಯಾರಿಗಾರ? ರೀ ನಿನ್ನೆ ಎಷ್ಟಾಕೊಂದು ಹಣ್ಣು ಕೊಟ್ಟೇನ್ರಿ ಆಕಿಗೆ ತಿನ್ನಾಕ ಮನ್ಯಾಗ. ಹ್ಞೂನ್ರಿ ಮಾವ, ಮತ್ತ ಚಾ ಮಾಡ್ಕೊಟ್ಟೇನ್ರಿ ನಿನ್ನೆ ಆಕಿಗ. ಅದು ಎದ್ರಾಗ ಅಂತಿಕೊಂಡ್ರಿ, ಹಾಲ್ನಾಗ ಚಾ ಮಾಡ್ಕೊಟ್ಟೇನಿ. ಇಷ್ಟಕ್ಕೊಂದು ಹಣ್ಣು ಬಂದೈತಿ, ಚಾ ಮಾಡ್ಕೊಡೋದ್ರೊಳಗೆ ಏನು ತಪ್ಪು ಹೇಳು. ಅಲ್ಲ ರಶ್ಮಿ, ನಿನ್ನೆ ಇದು ಚಾ ಪುಡಿ ಖಾಲಿ ಆಗೈತಿ ಅನ್ನಕತ್ತಿದ್ದಿ, ಮತ್ತೆ ಹೆಂಗೆ ಚಾ ಮಾಡ್ಕೊಟ್ಟೆ? ನಾನು ಇವತ್ತು ಮುಂಜಾನೆ ತಂದೇನಿ ಚಾ ಪುಡಿ. ಅದಾರಿ, ಅತ್ತೇರಿಗೆ ಚಾ ಮಾಡಿದ್ಮೇಲೆ ಇಷ್ಟು ಚಾ ಪುಡಿ ತೆಗೆದು ಒಂದ್ ಕಡೆ ಇಟ್ಟಿರ್ತಿದ್ರಲ್ಲ ರೀ, ಅದನ್ನ ಮತ್ತೆ ಹೊಳ್ಳಂಬಳ ಚಾ ಮಾಡಿ ಕುದಿಸಿ ಇನ್ನೇನ್ ಇದ್ರಾಗ ಸತ್ವಿಲ್ ತಗೋ ಚಲ್ ಬಿಡೋಣ ಅಂತ ಹೇಳಿ ಚಲ್ಲಾಕೊಂಡಿದ್ರ. ನಾನು ಅದನ್ನ ಇಸ್ಕೊಂಡು ಬಿಸಿಲಿಗೆ ಒಂದಿಟ್ಟು ಆರ್ ಹಾಕಿದೆ. ಆರ್ ಹಾಕಿದ್ ಒಣಗಿದ್ಮೇಲೆ ಈ ಕಲ್ಬತ್ ಬರ್ತೈತಲ್ಲ, ಅದ್ರಾಗ ಅರ್ದು ಪುಡಿ ಮಾಡಿಟ್ಟಿದ್ದೆ. ಅದು ಜಿನಿಂಗ ಪೌಡರ್ ಗತೆ ಆಗಿತ್ತು. ಅದನ್ನ ಚಾದಾಗ ಹಾಕಿ ಕುದಿಸಿ ಸೋಸಿ ಕೊಟ್ನಪ್ಪ. ಹೌದಾ ರಾಜಾ, ನೀನ್ ಹೆಂಡತಿ ಭಾರಿ ಅಂದ್ರೆ ಭಾರಿ ಹುಷಾರದಲ್ ಬಿಡ್ಲಾ. ನಾ ಇನ್ನೆದಕ್ಕೂ ಬರಂಗಿಲ್ಲ ಇದು ಅಂತಂದೇಳಿ ಚಲ್ಲಾಕೊಂಡಿದ್ದೆ. ಅಂದ್ರೆ ಗಿಡಕ್ಕೆ ಹಾಕೊಂತಡಿ ಅಂತಂದೇಳಿ ಗಿಡಕ್ಕೆ ಹಾಕೊಂಡಿದ್ನ. ಅವಾಗಿಕ್ಕಿ ಅತ್ತೆರ ಯಾಕೆ ಚಲ್ತೀರಿ ಅಂತೇಳಿ ಅದನ್ನ ಇಸ್ಕೊಂಡು ಒಣಗಿಸಿ ಪುಡಿ ಮಾಡಿ ಇಟ್ಟಿದ್ಲವ. ಏನೋ ಅಂದ್ರು ಒಂದ್ 4-5 ಜನಕ್ಕೆ ಚಾ ಆಗೋಂಗಾತ್ ನೋಡಪ್ಪ. ಏನು ನಿನ್ನೆ ಸಂಜೆ ಮುಂದೆ ಚಾ ಮಾಡಿಕೊಟ್ಟಿದ್ರಲ್ಲ, ಅದು ಈ ಪುಡಿದೇನಾ? ಹ್ಞೂನ್ರಿ, ನಿನ್ನೆ ಅದ ಆಕಿ ನಮ್ಮ ರಶ್ಮಿ ಮಾಡಿಟ್ಟಿದ್ದ ಚಾ ಪುಡಿಯಿಂದನ ಮಾಡಿದ್ರಿ. ಅದ ಹೆಂಗ ಚಲಾಗಿತ್ತಿಲ್ಲ ಚಾ? ಯವ್ವ, ಇನ್ನೊಮ್ಮೆ ಜೀವನದಾಗ ಚಾ ಕುಡಿಬಾರ್ದು ಅನ್ನಂಗ ಅನಿಸ್ಬಿಡ್ತ ನನಗೆ, ಗೊತ್ತೇನಾ? ಅಯ್ಯರಿ ಮಾವ, ಹಂಗೆಲ್ಲ ಸಪ್ ಮಾಡಬಾರ್ದ್ರಿ. ಪಾಪ ಎಷ್ಟು ಜನಕ್ಕ ತಿನ್ನಕ ಗತಿ ಇರಲ್ಲ ಅಂತದ್ರಾಗ ನಾವು ಇದ್ದಿದ್ದೆಲ್ಲ ಉಳಿಸಿ ಮಾಡಿ ನಿಮ್ಗ ಚಂದಗೆಲ್ಲ ಮಾಡ್ಕೊಡ್ತೇವ್ರಿ. ನೀವು ನೋಡ್ರಿ ಹೆಂಗ್ ಹೆಸರು ಇಡ್ತೀರಪ್ಪ, ತೆಗಿರಿ ಎತ್ಲಾಗ. ಈಗ ಅದೆಲ್ಲ ಹೋಗ್ಲಿ ಬಿಡು, ಈಗ ಚಾ ಸುದ್ದಿ ಬೇಡ. ಇದು ದ್ರಾಕ್ಷಿ ಹಣ್ಣಿನ ಬುಟ್ಟಿ ಹೆಂಗ್ ಬಂತ ಹೇಳ. ಅದರಿ, ಈಗ ನಿನ್ನೆ ಪಾರಕ್ ಬಂದು ಹಣ್ಣಿಷ್ಟು ಕೊಟ್ಟು ಹೋದ್ಲಾ, ಮತ್ತ ನಮ್ಮ ಸರೋಜಕ್ಕ ಬಂದು ಬಾಳೆಹಣ್ಣು ತಂದು ಕೊಟ್ಟು ಹೋದ್ಲಾ. ಅವೆಲ್ಲ ಎಷ್ಟೋ ಬಂದಿದ್ವು. ಮನಿಗೆ ಎಷ್ಟೆಷ್ಟು ಬೇಕು ನೋಡಿ ಅಷ್ಟನ್ನ ತೆಗೆದಿಟ್ಟು ಉಳಿದಿದ್ದು ನಾನು ರಶ್ಮಿ ಹೋಗಿ ಪ್ಯಾಟಿಗ ಅಲ್ಲಿ ಹೋಗಿ ಇಷ್ಟು ಹಣ್ಣು ಮಾರ್ಕೊಂಡ್ ಬಂದ್ವಿ ನೋಡ್ರಿ. ಏನೋ ನೀವಿಬ್ರು ಹೋಗಿ ಹಣ್ಣು ಮಾರ್ಕೊಂಡ್ ಬಂದ್ರ? ಅಂದ್ರ ಸಂಜೆ ಮುಂದ ಒಂದ್ 6-7 ಗಂಟೆ ಸುಮಾರ ನಾನು ರಶ್ಮಿ ಹೋದ್ವಿ ಹಂಗ ಅಡ್ಡಾಡ್ಕೋತ ಮಾರ್ಕೆಟಿಗ. ಅಲ್ಲಿ ಬೇವ, ಇಷ್ಟು ಹಣ್ಣು ನೀವು ಹೆಂಗ ತಗೊಂಡ್ ಹೋದ್ರವ ಇಬ್ರ? ಇಲ್ಪ, ಒಂದು ಚೀಲ್ದಾಗ ಹಾಕಿ ಅವ ರಾಮಣ್ಣ ಬಂದಲ್ಲ, ರಾಮಣ್ಣನ ಗಾಡಿ ಮೇಲೆ ಹೋಸ್ ಕಳ್ಸಿದ್ವಿ. ಅಲ್ಲಿ ಹೋಗವ ಅಲ್ಲಿ ಮಾರ್ಕೆಟ್ನಾಗ ಒಂದ್ ಅಂತಲ್ಲಿ ನಿಂತಿದ್ದ. ನಾನು ರಶ್ಮಿ ಬಡ ಬಸ್ನಾಗ ಹೋದ್ವಿ. ಹೆಂಗಿದ್ರು ಬಸ್ ಫ್ರೀ ಐತಿ, ಬಸ್ನಾಗ ಹೋದ್ವಿ. ಅಲ್ಲವ ನಿಂತಿದ್ದ, ಅಲ್ಲೇ ಎಲ್ಲ ಇಟ್ಕೊಂಡು ಮಾರ್ಕೊಂಡ್ ಬಂದ್ವಪ್ಪ. ಅಲ್ಲ ಶಾರಿ, ನಿನಗೇನ್ ಕಮ್ಮಿ ಆಗೈತೆ ಅಂತಂದೇಳಿ ಈ ನಮ್ನಿ ಮಾಡಾಕತ್ತಿದಿ? ಯಾಕ್ರಿ ಹಂಗಂತೀರಿ? ಅಲ್ಲ, ನಿನಗ ಹೆಚ್ಚಾಗೈತಿ ಅಂತ ಅಂದ್ರೆ ಯಾರಿಗಾರ ಒಂದಿಟ್ಟು ತಿನ್ನಾಕ ಅದು ಕೊಡ್ಬೇಕು. ಅದು ಬಿಟ್ಟು ಹೋಗಿ ಮಾರ್ಕೊಂಡ್ ಬರ್ತಿಯಲ್ಲ, ಅದು ಇನ್ನೊಬ್ರು ನಿನಗ ಮನಿಗ್ ತಿನ್ಕೊಲಿ ಅಂತಂದ ಹೇಳಿ ಕೊಟ್ಟಿದ್ದನ್ನ ಹೋಗಿ ಮಾರ್ಕೊಂಡ್ ಬಂದಿಯಲ್ಲ. ಅಯ್ಯೋರಿ ಮಾವ, ಹಿಂಗ್ ಮಾಡಿದ್ರ ನಾವು ಜೀವನ ಮಾಡಕ್ ಆಗದ್ರಿ. ಎಲ್ಲಾನು ಹಂಗ ಕೊಟ್ಕೊಂತ ಹೋದ್ರ ನಮ್ಗೇನ್ ಉಳಿತೈತಿ ಹೇಳ್ರಿ? ಅಥವಾ ಆಮೇಲೆ ಮಾರಿದ್ಮೇಲೆ ಏನ್ ಮಾಡಿದ್ರಿ? ಅದ ಮಾರಿದ ದುಡ್ನಾಗ ಅಲ್ಲೇ ಬುಟ್ಟಿ ದ್ರಾಕ್ಷಿನ ಮಾರಕ್ ಇಟ್ಟಿದ್ನ. ಹೆಂಗಿದ್ರು ನಮ್ಮನೆ ನಿನ್ನೆ ನಮ್ ರಾಜ ತಂದಿದ್ದ ಹಣ್ಣು ಈಕಿ ಕೊಟ್ಟಿದ್ದೆ ಪಾರಕ್ಗ. ಆಮೇಲೆ ಖಜ್ರಾನು ಪಾರಕ್ ಕೊಟ್ಟಿದ್ದೆ. ಅದಕ್ಕೆ ಏನ್ ಮಾಡ್ದೆ ಅಂತ ಅಂದ್ರ ಅಲ್ಲೇ ಒಂದ್ ದ್ರಾಕ್ಷಿನ ಮಾರಕ್ ನಿಂತಿದ್ನಲ್ಲ ಬುಟ್ಟಿಗಟ್ಲೆ, ಅವಾಗ ಕೇಳ್ದೆ ಹೆಂಗ್ಪಾ ಬುಟ್ಟಿ ಅಂತ ಹೇಳಿ. ಅವ 100 ರೂಪಾಯಿ ಬುಟ್ಟಿ ಕೊಟ್ಟಾರಿ. ಏನು 100 ರೂಪಾಯಿ ಬುಟ್ಟಿ ಕೊಟ್ನಾ? ಏನು ಮಾರ, ಇದು 1 kg ಎಷ್ಟೊಂದು ರೇಟ್ ಐತಿ, 100 ರೂಪಾಯಿ ಬುಟ್ಟಿ ಕೊಟ್ಟಾನಂದ್ರ ಈ ಅಂತದ ಇದು ಹಾಳ ಮುಳನ ಹಾಕೊಟ್ಟಿರ್ತಾನ ತಗೋ. ಹೋಗ್ಲಿ, ಕೆಜಿ ಹೆಂಗಂತ ಏನಾರು ಹೇಳಿದ್ನ? 1 kg ಎಷ್ಟೋ ಹೇಳಿದ್ನಪ್ಪ, 150 ಏನೋ ಅಂದ. ಅಲ್ಲ, ಎಂತ ಎಬ್ರೇಶ್ ಇದ್ದಂಗದಿಯ, ಎಬ್ರೇಶಿ ಮಗದಕ್ಕೆ? ಯಾಕ್ರಿ? ಅಲ್ಲ, 1 kg ದ್ರಾಕ್ಷಿ ಹಣ್ಣ 100 ರೂಪಾಯಿ ಕೊಡಕತ್ತಾನ ಅಂತ ಅನ್ನಕತ್ತಿದ್ದಿ, ಮತ್ತ 100 ರೂಪಾಯಿ ನಿಂಗೆ ಬುಟ್ಟಿ ಗಂಟ್ಲೆ ದ್ರಾಕ್ಷಿ ಕೊಡ್ತಾನಂದ್ರ ಏನು ಎತ್ತ ಅಂತ ಹೇಳಿ ವಿಚಾರ ಮಾಡಕ್ ಬರ್ತತಿಲ್ಲ ರೀ. 1 kg ದ್ರಾಕ್ಷಿ ಬರ್ತೈತೆ ಅನ್ನೋದು ಮುಖ್ಯ ಅಲ್ಲ. 100 ರೂಪಾಯಿಗೆ ನಮ್ಗ 1 ಬುಟ್ಟಿ ಗಂಟ್ಲೆ ದ್ರಾಕ್ಷಿ ಬರ್ತೈತೆ ಅನ್ನೋದು ಮುಖ್ಯ, ಹೌದಲ್ಲ? ಹ್ಞೂನ್ರಿ ಮಾವ, ನಮ್ಮ ಅತ್ತೆರ್ ತಲೆ ನೋಡ್ರಿ, ಮ್ಯೂಸಿಯಂನಾಗ ತಗೊಂಡೋಗಿಡ್ಬೇಕು.
ಎಷ್ಟರ ರೊಕ್ಕ ಉಳಿಸ್ಯಾರ ಗೊತ್ತೇನ್ರಿ? ಏನ ಇಲ್ಲ ಅಂದ್ರೂ ಒಂದ್ 2-2.5 ಕೆಜಿ ಐತನಪ್ಪ ಇದು. ನಿನ್ ತಲಿ ಅದೆಂತ ಹಣ್ಣು ಕೊಟ್ಟಾನ ಏನ ಯಾರಿಗ್ ಗೊತ್ತು. ಮತ್ತೇನನ್ ತಗೊಂಬಂದ್ರಿ? ಹಂಗ ಹೆಂಗಿದ್ರು ಆಕಿ ಕೊಟ್ಟಿದ್ದ ಹಣ್ಣಾಗ ಹಣ್ಣು ಮಾರಿದ ರೊಕ್ಕ ಬಂದಿದ್ವಲ್ಲ, ಸೇಬು ಹಣ್ಣು, ಈ ದ್ರಾಕ್ಷಿ ಹಣ್ಣು ಮತ್ತ ಖಜರ ತಗೊಂಬಂದೇನ್. ಅಂದ್ರ ಇವಿಷ್ಟ ಹಣ್ಣರ ಒಟ್ಟು ರೊಕ್ಕ ಖರ್ಚು ಮಾಡಿ ತಗೊಂಬಂದಿರಿ. ಅಲ್ರಿ ಮತ್ತ ಶಿವರಾತ್ರಿ ಐತಿ, ಮತ್ತ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗ? ಹೌದ್ರಿ ಮಾವ, ಆ ದೇವ್ರ ಮೆಚ್ಚಬೇಕಲ್ಲ. ಅತಿ ಜಿಪುಣ್ತನ ಚಲೋ ಅಲ್ರಿಪ್ಪ. ನೋಡು ಹಾಗಲ್ಕಾಯಿಗ ಬೇವಿನಕಾಯಿ ಸಾಕ್ಷಿ ಅಂದಂಗ ಜಿಪುಣ್ರ ಬ್ಯಾಗ ಜಿಪುಣ್ತನ ಚಲೋ ಅಲ್ಲ ಅನ್ನೋದು ಕೇಳೋಂಗಾತು. ಅದೆಲ್ಲ ಹೋಗ್ಲಿ, ಕಜ್ರಲ್ಲ ಅದಾವ. ಅಯ್ಯ ರಶ್ಮಿ, ಖಜರ ತಂದಿಲ್ಲನ? ಅಲ್ಲೇ ಅಡಿಗೆ ಮನ್ಯಾಗ ಐತಲ್ರಿ, ತಂದೆ. ತಡಿ ನೀ ಕುಂದ್ರು, ನಿಮ್ಮ ಮಾವಗ ನಿನ್ ಗಂಡಗ ಹಣ್ಣು ಹಚ್ಕೊಡ್ತೀರ, ನಾ ತಗೊಂಬರ್ತೇನೆ. ಯಪ್ಪ ರಾಜ, ಏನ್ಪಾ ಇದ್ರಾಗ ಏನ ನನಗ ಮಿಸ್ ಹೊಡ್ಯಾಕತ್ತೈತಿ. ತಡಿ ಇದೊಂದು ಇಟ್ಕೊಂಡು ಇಟ್ಕೊಲ್ಲ. ತಗೋರಿ, ಎಲ್ಲ ತಿನ್ಬರ್ರಿ. ಅಂದಂಗ ಎಲ್ಲಾನು ಈ ಕಲ್ಲಂಗಡಿ ಹಣ್ಣು ತಿಂತಿರ್ಲ, ತಿಂದಿದ್ ಕಲ್ಲಂಗಡಿ ಹಣ್ಣನ್ನ ಇಷ್ಟುನು ಇಲ್ಲೇ ಒಂದ್ ಕಡೆ ಗುಂಪಿ ಮಾಡಿ ಇಡ್ರಿ. ಅದನ್ನ ದನಕ್ಕ ಮುಸ್ರಿ ಮನೆಗೆ ಹಾಕ್ಬೇಕು, ಪಾಪ ದನನಾರ ತಿಂತಾವ್. ಅಲ್ಲ, ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪಿಂದನು ಏನು ಮಾಡಕ್ ಬರಂಗಿಲ್ಲ ನಿಮ್ಗ? ಅಯ್ಯೋ ಅಂದಂಗರಿ ಅತ್ತಿ, ಹೇಳದ ಮರ್ತೆ ನೋಡ್ರಿ. ಏನದು? ಈಗ ಮಾವಾರ್ ಹೇಳಿದ ಕೂಡಲೇ ನೆನ್ಪಾತ್ ನಂಗ. ಅದು ಈಗ ತಿಂದೇವಲ್ಲ, ಇವ್ಯಾಡ್ ಇರ್ಲಿರಿ, ಎತ್ತಿಗೆ ಹಾಕಕ್ ಬರ್ತೈತಿ. ಕಟ್ ಮಾಡಿ ಮುಸ್ರಿ ಬಾನೆಗೆ ಹಾಕಿದ್ರೆ ಪಾಪ ದನ ತಿನ್ಕೊಂತಾವು. ಒಂದ್ ಕೆಲಸ ಮಾಡೋಣ್ರಿ, ಈಗ ಎಲ್ಲಾನು ಇದು ತಳ ಅಷ್ಟ ಚಾಕುಲೆ ಕಟ್ ಮಾಡಿ ಹಣ್ಣಷ್ಟು ತಿನ್ನಕ್ ಕೊಡ್ತೇನ್ರಿ ಅತ್ತಿ. ಅಷ್ಟ್ರು ಹಣ್ಣು ತಿನ್ರಿ. ಈ ನಾಳೆ ಅದು ದೋಸೆಗೆ ಹಾಕ್ಬಿಡ್ತೇನೆ. ಹಾಕಿದ್ರೆ ರುಬ್ಬ ಮುಂದ ಅದು ಬಿಳೆ ಬಿಳೆದ್ ಬರ್ತೈತಿ ನೋಡ್ರಿ, ಅದನ್ನ ತೆಗೆದು ರುಬ್ಬಿ ದೋಸೆ ಮಾಡ್ಬೋದ್ರಿ. ಕಲ್ಲಂಗಡಿ ಹಣ್ಣಿನ ದೋಸೆ ಹಾಕವ್. ಇನ್ನು ಕಲ್ಲಂಗಡಿ ಹಣ್ಣಿನ ದೋಸೆ ಮಾಡ್ಬೋದಾ? ಹ್ಞೂನ್ರಿ ಅತ್ತಿ, ಏನ್ ಮಸ್ತ್ ರುಚಿ ಹಾಕವ್ ಅಂತೀರಿ. ಯಪ್ಪ ದೇವ್ರಿ, ಯಪ್ಪ ನಿಂಗೆ ಸುಮ್ಮನೆ ಇರಕ್ ಬರಂಗಿಲ್ಲನ? ಹೋಗಿ ಹೋಗಿ ಏನ್ ನೆನಪು ಮಾಡ್ತೀವೋ ಏನ್ ತಾನೋ, ನನಗೇನ್ ಗೊತ್ತು ಮಾರಯ್ಯ. ಇದ್ರಾಗೂ ಇವ್ರು ದ್ವಾಸಿ ಮಾಡಿ ತಿನ್ನಿಸ್ತಾರ ಅಂದ್ರ. ಮಾವರ ನೆನಪು ಮಾಡಿ ಭಾಳ ಅಂದ್ರ ಭಾಳ ಚಲೋ ಮಾಡಿದ್ರಿ ನೋಡ್ರಿ, ಮರ್ತ ಬಿಟ್ಟಿದ್ದೆ. ಯಪ್ಪ ಹೋಗ್ಲಿ ಬಿಡು, ಈ ದ್ರಾಕ್ಷಿ ಹಣ್ಣಿನ ಬುಟ್ಟ ಏನೋ ನೋಡಕತ್ತಿದ್ದಲ್ಲ, ಈಗ ತಗೊಲ್ಲ ಇಲ್ಲ. ರೀ ಅದನ್ನೇ ತೆಗಿಯಕತ್ತೀರಿ? ಕೊಡ್ರಿ, ಹಣ್ಣು ತೊಳ್ಕೊಂಡ್ರ ಬರ್ತೇನೆ, ತಿನ್ನುವಂತ್ರಿ. ನಿಮ್ಮ ಮೌನ ಬಂದರ ಬಾಯಿಲೆ. ಯಾಕ್ರಿ, ಏನಾತ? ಅಲ್ಲ, 100 ರೂಪಾಯಿ ಕೊಟ್ಟು ಹಣ್ಣಿನ ಬುಟ್ಟಿ ತಂದೇನಂತಿದಿ, ಇಲ್ಲಿ ನೋಡಿಲ್ಲೆ. ಯಾಕ್ರಿ, ಏನಾತ? ಬಾರಿನ ಮೋಸ ಮಾಡ್ಯಾನ್ ತಗೋ, ನಿಮಗ ಮೋಸ ಮಾಡೇ ಕಳ್ಸನ್ ನೋಡವ. ಯಾಕ್ರಿ ಮಾವರ, ಏನಾತ? ಏನಾತ, ಮ್ಯಾಲಷ್ಟ ಒಂದು 1/4 ಕೆಜಿ ಅಷ್ಟು ಚಲೋ ದ್ರಾಕ್ಷಿ ಇಟ್ಟಂಗ್ ಮಾಡಿ ತಳದಾಗ ಇಷ್ಟು ಕೊಳ್ತಿದಿಟ್ಟಾನ. ಏನು? ತಳದಾಗ ಕೊಳ್ತಿ ದ್ರಾಕ್ಷಿ ಇಟ್ಟಾನ? ಏನ್ರಿ ಅತ್ತಿ ಇದು? ಎಂತ ಚಲೋ ಹಣ್ಣಿದ್ವು, ಕೊಳ್ತಿದ್ ಹಣ್ಣು ಅದಾವಂತಾರಲ್ಲ ಇವ್ರು. ಎಂತ ಲಡ್ದು ಅದ ನೋಡವ. ಸಿಗ್ಲಿ ಅವ ನನ್ನ ಕೈಗೆ ಮಾಡ್ತಾನ, ಅವನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತಾನೆ. ತಡಿ, ಅವನ್ನ ಮಾಡ್ತಾನೆ. ಅತ್ತಿರಿ, ಎಲ್ಲಿ ಹೊಂಟಿರಿ? ಯಾಕ ಸರ್, ಎಲ್ಲಿ ಹೊಂಟಿ? ಮತ್ತಿನ್ನೇನ್ರಿ, ನನಗ ಮೋಸ ಮಾಡ್ಯಾನವ. ನಾನ್ ಯಾರ? ಶಾರದಾ. ನನಗ ಮೋಸ ಮಾಡಕ್ ಬಂದಾನವ. ಅದು ನಾನು ನನ್ನ ಸೊಸಿ ಹೋಗೇವಿ, ನಮ್ಮಿಬ್ರಿಗೆ ಮೋಸ ಮಾಡಿ ಕಳ್ಸಾನಂದ್ರೆ ಏನು ಅವ್ನ? ಅಲ್ಲ, ಈಗ ಹೋಗಿ ಏನ್ ಮಾಡ್ಬೇಕಂತ ಮಾಡಿದಿ? ಆ ಇಷ್ಟು ಕೊಳ್ತಿದ್ ದ್ರಾಕ್ಷಿ ಹಣ್ಣನ್ನ ಜ್ಯೂಸ್ ಮಾಡಿ ಅವಂಗ ಕುಡಿಸ್ಬೇಕಂತ ಮಾಡೇನಿ.